ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಒಪ್ಪಿಗೆಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತಿದ್ವಿ. ಹಿರಿಯ ವಕೀಲರಾದ ಬಿ.ವಿ. ಆಚಾರ್ಯ ಅವರು ಮಾತಾಡ್ತಾ ಹೇಳಿದ್ರು, ತನಿಖೆಗೆ ಅನುಮತಿ, ಇದು ಪ್ರಾಸಿಕ್ಯೂಷನ್ಗೆ ಅಲ್ಲ ಅಂತ. ಚರ್ಚೆ ಮಾಡೋಣ. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ. ಹಲವು ಜನ ಹಿರಿಯರು ನಮ್ಮ ಜೊತೆಗಿದ್ದಾರೆ. ಕೆ.ವಿ. ಧನಂಜಯ ಅವರಿದ್ದಾರೆ, ಹಿರಿಯ ವಕೀಲರು. ಕಾರ್ಯಕ್ರಮಕ್ಕೆ ಸ್ವಾಗತ ಧನಂಜಯ್ ಸರ್. ಈ ಪ್ರಕರಣದಲ್ಲಿ ದೂರುದಾರರು 3 ಜನ ದೂರುದಾರರಿದ್ದರು. 3 ಜನರಿಗೆ ಒಂದೇ ಆರ್ಡರ್ನಲ್ಲಿ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಅವರ ಪೈಕಿ ಒಬ್ಬರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಮಯಿ ಕೃಷ್ಣ ಅವರೇ. ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಅವರಿದ್ದಾರೆ, ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ನಾಗರಾಜ್ ಯಾದವ್ ಅವರಿದ್ದಾರೆ, ಗಂಗಾಧರ ಮೂರ್ತಿ ಅವರಿದ್ದಾರೆ, JDS ವಕ್ತಾರರು. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಕೊಲೀಗ ಪ್ರಶಾಂತ್ ನಾಥು ದೆಹಲಿಯಿಂದ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಸ್ನೇಹಮಯಿ ಕೃಷ್ಣ, ನಿಮ್ಮ ಒಂದು ಹೋರಾಟ ಯಶಸ್ವಿಯಾಗಿದೆ ಕೃಷ್ಣ ಅವರೇ. 2 ಒಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ 1 ಅರ್ಜಿಯನ್ನು ಸಲ್ಲಿಸಿದ್ರಿ, ಕೋರ್ಟ್ನಲ್ಲಿ PCR 1 ಹಾಕಿದ್ದೀರಿ. PCR ಮೇಲೆ ವಾದ ಪ್ರತಿವಾದಗಳ ಮುಗಿದಿದ್ದಾವೆ. ಈಗ 20ನೇ ತಾರೀಕು ಜಡ್ಜ್ಮೆಂಟ್ ಬರಬೇಕು. ಬಿ.ವಿ. ಆಚಾರ್ಯ ಅವರು ಹೇಳಿದ್ದನ್ನು ಕೇಳಿಸ್ಕೊಂಡ್ರಿ. ರಾಜ್ಯಪಾಲರು ಕೊಟ್ಟ ಅನುಮತಿಗೂ ಕೋರ್ಟಿನ ಆದೇಶಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅಂತ. ಕೋರ್ಟು ಈ ಕೇಸ್ನಲ್ಲಿ ಪ್ರೈಮಾ ಫೇಸೆ ಏನು ಕಾಣಿಸ್ತಾ ಇಲ್ಲ, ಏನು ತಪ್ಪು ಕಾಣಿಸ್ತಾ ಇಲ್ಲ, ಅದರಿಂದ ತನಿಖೆನೇ ಬೇಕಾಗಿಲ್ಲ ಅಂತಲೂ ಹೇಳಬಹುದು. ಆ ಸಾಧ್ಯತೆಯೂ ಇದೆ. ಹೇಗೆ ಸ್ಟ್ರಾಂಗ್ ಇದೆಯಾ ನಿಮ್ಮ ಕೇಸು ಕೋರ್ಟ್ನಲ್ಲಿ? ಸರ್, ನಾವು ಕೊಟ್ಟಿರೋಂಥ ದೂರರ್ಜಿ ಮತ್ತು ದಾಖಲಾತಿಗಳನ್ನು ಪರಿಶೀಲಿಸಿದ ಮಾನ್ಯ ನ್ಯಾಯಾಲಯಕ್ಕೆ ನಾವು ಮಾಡೋ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತೇಳಿ ಕಂಡು ಬಂದಿದೆ. ಸೊ ಇಲ್ಲಿ ಪ್ರಶ್ನೆ ಇದ್ದಿದ್ದು ಅನುಮತಿ ಬಗ್ಗೆ ಅಷ್ಟೇ ಪ್ರಶ್ನೆ ಇತ್ತು. ಆ ಒಂದು ವಿಚಾರದಲ್ಲಿ ಸಾಕಷ್ಟು ವಾದ ವಿವಾದಗಳು ನಡೀತು. ಆ ಒಂದು ವಿಚಾರದಲ್ಲಿ ಆದೇಶ ಮಾಡೋ ಒಂದು ಹಿನ್ನೆಲೆಯಲ್ಲಿ ದಿನಾಂಕ 20ನೇ ತಾರೀಕು ದಿನಾಂಕ ನಿಗದಿ ಮಾಡಿದೆ. ಸೊ ಇದರ ಮಧ್ಯದಲ್ಲಿ ರಾಜ್ಯಪಾಲರು ಅನುಮತಿ ಕೊಟ್ಟಿರೋದ್ರಿಂದ ಏನು ಅದು ನ್ಯಾಯಾಲಯದಲ್ಲಿ ಪ್ರಶ್ನೆ ಇತ್ತು ಅನುಮತಿ ಬಗ್ಗೆ, ಸೊ ಆ ಗೊಂದಲ ನಿವಾರಣೆ ಆಗಿದೆ. ಸೊ ಹೀಗಾಗಿ ಏನು ರಾಜ್ಯಪಾಲ ಅನುಮತಿ ಕೊಡೋ ಆ ಪತ್ರವನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿದ ನಂತರ ಅದನ್ನು ಆಧರಿಸಿ ಮಾನ್ಯ ನ್ಯಾಯಾಲಯ ತನಿಖೆಗೆ ಅಥವಾ ಮತ್ತೊಂದಕ್ಕೆ ಆದೇಶ ಮಾಡುತ್ತೆ ಅಂತ ನಂಬಿಕೆ ಇದೆ. 20ನೇ ತಾರೀಕು ಹೌದು ಸರ್, ಆದೇಶ ಆಗುತ್ತೆ ಅಂತ. ಯಾವ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಬೇಕು ಅನ್ನೋ ತಮ್ಮ ಬಯಕೆ? ಸರ್, ನಾವು ಮೊದಲು CBIಗೆ ಕೇಳಿದ್ದೀವಿ, ಅಥವಾ ರಾಜ್ಯದ ವ್ಯಾಪ್ತಿ ಒಳಬಾಳದೇ ಇರದಂತಹ ಇತರೆ ಸ್ವತಂತ್ರ ತನಿಖಾ ಸಂಸ್ಥೆ ಮಾಡಿಸಿ ಅಂತೇಳಿ. ಯಾಕೆಂದರೆ ರಾಜ್ಯ ಮಟ್ಟದ ತನಿಖಾ ಸಂಸ್ಥೆಗಳು ಮುಖ್ಯಮಂತ್ರಿಗಳ ಒಂದು ಕೈಗೆಳಗೆ ಬರೋದ್ರಿಂದ ನಿಷ್ಪಕ್ಷಪಾತ ತನಿಖೆ ನಡೆಸೋದಕ್ಕೆ ಅವರಿಗೆ ಒಂದು ಹಿನ್ನಡೆ ಸಾಧ್ಯ ಆಗದೆ ಇರ್ಬೋದು. ಹಾಗಾಗಿ ಸ್ವತಂತ್ರ ತನಿಖಾ ಸಂಸ್ಥೆಗೆ ಅಥವಾ CBI ಕೊಡಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಎಸ್, ನನ್ನ ಕೊಲೀಗ್ ಪ್ರಶಾಂತ್ ನಾಥು ದೆಹಲಿಯಿಂದ ಇದ್ದಾರೆ. ಪ್ರಶಾಂತ್, ಯಾರಿಗಾರು ಏನಾದ್ರು ಕೇಳಬೇಕು ಅಂದರೆ ಯು ಕ್ಯಾನ್ ಪಿಚ್ ಇನ್. ಇದು ತುಂಬ ದಿನಗಳ ನಂತರ ದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಪ್ರಶಾಂತ್ ಅವರಿದ್ದಾರೆ ನಮ್ಮ ಜೊತೆಗೆ. ಸ್ನೇಹಮಯಿ ಕೃಷ್ಣ ಅವರೇ, ಏನು ದಾಖಲೆಗಳ ಸಮೇತ ದೂರು ಕೊಡಲಾಗಿತ್ತು, ಅದಕ್ಕೆ ಮುಖ್ಯಮಂತ್ರಿಗಳ ಕಡೆಯಿಂದ ಒಂದು ಕ್ಲಾರಿಫಿಕೇಷನ್ ಇದೆ. ಅವ್ರ ಹತ್ರನೂ ಒಂದಷ್ಟು ದಾಖಲೆಗಳಿದ್ದಾವೆ. ಪ್ರೆಸ್ ಮೀಟ್ ಮಾಡಿ ಒಂದೊಂದೇ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ರು. ಏನು ತಪ್ಪಿತ್ತು ಅದರಲ್ಲಿ? ಸರ್, ಅವರು ಕೆಲವು ದಾಖಲಾತಿಗಳನ್ನು ಮುಚ್ಚಿಟ್ಟಿದ್ದಾರೆ. ಮೊದಲನೇದಾಗಿ ಇವರು ಬಾಂಬೆದ ದೇವರಾಜು ಅಂತ ಏನು ಮಾರಾಟ ಮಾಡಿದ್ದಾರೆ, ಕ್ರಯಪತ್ರ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಆ ಜಮೀನು ಸಂಬಂಧಪಟ್ಟ ಏನು ಹಕ್ಕಿದೆ ಅನ್ನೋದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಮಾನ್ಯ ಸಿದ್ದರಾಮಯ್ಯ ಅವರು ಯಾವುದೇ ಮಾಹಿತಿ ದಾಖಲಾತಿಗಳನ್ನು ಬಿಡುಗಡೆ ಮಾಡಿಲ್ಲ. ಜವರ ಅವ್ರ ಮಗ ಅಲ್ವಾ ಅವರು? ಜವರ ಮಗ ಸರ್, ಅದು ಹೇಳ್ತೀನಿ ಸರ್. ಜವರ ಅವರಿಗೆ 3 ಜನ ಮಕ್ಕಳಿದ್ದಾರೆ, ಮಲ್ಲಯ್ಯ, ಮೈಲಾರಯ್ಯ ಮತ್ತು ದೇವರಾಜು ಅಂತೇಳಿ. ಈ ಮಲ್ಲಯ್ಯ ಮತ್ತು ದೇವರಾಜು ಇಬ್ಬರು ಕೂಡ 1968 ಇಸ್ವಿಲಿ ಅವ್ರಿಗೆ ಬೇಕಾದಂಥ ಪರಿಹಾರ ಪಡ್ಕೊಂಡು ಅವ್ರ ತಂದೆ ಮಾಡಿದಂಥ ಸಾಲನ ತೀರಿಸೋ ಒಂದು ಹಿನ್ನೆಲೆಯಲ್ಲಿ ನೋಂದಾಯಿತ ಹಕ್ಕು ಖುಲಾಸೆ ಪತ್ರವನ್ನು ಬರ್ಕೊಟ್ಟಿದ್ದಾರೆ. ಅಂದರೆ ಈ ಜಮೀನಿಗೆ ಸಂಬಂಧ ಎಲ್ಲ ಹಕ್ಕುಗಳನ್ನು ಕೂಡ ಮೈಲಾರಿಗೆ ವರ್ಗಾವಣೆ ಮಾಡಿದ್ದಾರೆ. ಹಾಗಾಗಿ ಆ ಜಮೀನು ಮೈಲಾರಯ್ಯ ಮತ್ತು ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದೆ ಹೊರತು ಈ ಜವರ ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟ ಆಸ್ತಿ ಅಲ್ಲ. ಓಕೆ. ಸೊ ಈ ವಿಚಾರನ ಮುಚ್ಚಿಟ್ಟು ಒಂದು ಸುಳ್ಳು ಹೇಳಿಕೆಗಳನ್ನ ಸೃಷ್ಟಿ ಮಾಡಿಕೊಂಡು ಇದು ಜವರಾರ್ ಕುಟುಂಬ, ಹಾಗಾಗಿ ದೇವರಾಜಿಗೆ ಹಕ್ಕು ಇದೆ ಅನ್ನೋ ಒಂದು ಸುಳ್ಳು ದಾಖಲೆ ಸೃಷ್ಟಿ ಮಾಡಿಕೊಂಡು ಆ ಸುಳ್ಳು ದಾಖಲಾತಿ ಆಧಾರ ಮೇಲೆ ಸುಳ್ಳು ಖಾತೆಯನ್ನು ಸೃಷ್ಟಿ ಮಾಡಿಸ್ಕೊಂಡು ಅಧಿಕಾರಿಗಳ ಮೇಲೆ ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಭಾವ ಬೀರಿ ಆ ಒಂದು ಸುಳ್ಳು ಕ್ರಯಪತ್ರವನ್ನು ನೋಂದಣಿ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಮುಖ್ಯವಾಗಿ ನಾನು ಸಿದ್ದರಾಮಯ್ಯ ನಾನು ಕೇಳ್ತಾ ಇರೋದು ಪ್ರಶ್ನೆ ಏನಂತಂದರೆ, 2004 ಇಸ್ವಿಲಿ ಏನು ಅವ್ರ ಬಾಂಬೆದ ಮಲ್ಲಿಕಾರ್ಜುನ ಸ್ವಾಮಿಗೆ ಕ್ರಯಪತ್ರ ಆಯಿತು, ಅದಕ್ಕಿಂತ ಮುಂಚೆ ಮೂಡಾದವರು ಆ ಒಂದು ಜಮೀನಲ್ಲಿ ನಿವೇಶನ ರಚನೆ ಮಾಡಿ ಉದ್ಯಾನವನ ಪಾರ್ಕೆಲ್ಲ ರೆಡಿ ಮಾಡಿ 5 ನಿವೇಶನ ಬೇರೆಯವರಿಗೆ ಮಾರಾಟ ಮಾಡಿ ಕ್ರಯಪತ್ರ ನೋಂದಣಿ ಮಾಡ್ಕೊಳ್ಬಿಟ್ಟಿದ್ದಾರೆ. ಸೊ ಮೂಡಾದವರು ಕೂಡ ಆಸ್ತಿನ ಇನ್ನೊಬ್ಬರಿಗೆ ಹಸ್ತಾಂತರ ಮಾಡಿರ್ಬೇಕಾದ್ರೆ ಅದು ಕೃಷಿ ಭೂಮಿ ಅಂತೇಳಿ ಹೇಗೆ ದಾಖಲೆಗಳನ್ನು ಖಾತೆನ ಮಾಡ್ತಾರೆ, ಇದ್ರ ಮೇಲೆ ಕೃಷಿ ಭೂಮಿ ಅಂತೇಳಿ ಇವರು ಬಾಂಬೆದಂಗೆ ಹೆಂಗೆ ಕ್ರಯಪತ್ರ ಮಾಡ್ತಾರೆ? ಇವರು ಬಾಂಬೆದ ಖರೀದಿ ಮಾಡ್ಬೇಕಾದ್ರೆ ಹೋಗಿ ಸ್ಥಳ ಪರಿಶೀಲನೆ ಮಾಡಲಿಲ್ವಾ? ಸೊ ಮುಖ್ಯಮಂತ್ರಿಗಳು ಮೂಡ ಅಧಿಕಾರಿಗಳನ್ನ ಸ್ಪಷ್ಟೀಕರಣ ಕೊಟ್ಬಿಡಲಿ. ಸೊ ಮುಖ್ಯಮಂತ್ರಿ ಮಾಧ್ಯಮದ ಮುಂದೆ ರಾಜ್ಯದಾಗ ಏನು ಸುಳ್ಳು ಹೇಳ್ತಾರೆ ಅಂದರೆ 2010 ನಮ್ಮ ಹೆಂಡತಿ ಶ್ರೀಮತಿ ಪಾರ್ವತಿ ಸ್ಪಷ್ಟೀಕರಣ ಇದೆ ರೀ. ಮೂಡ ಅವರು ತಪ್ಪು ಮಾಡಿದ್ರು ಅಂತ ಆ ಜಮೀನಿನಲ್ಲಿ ಸೈಟ್ ಮಾಡಿದ್ದು ಮೂಡ ಮಾಡಿದ್ದು ತಪ್ಪದು. ಅದಕ್ಕೆ ಪಾಪ ಸಿದ್ದರಾಮಯ್ಯನವ್ರಿಗೆ ಯಾಕೆ ನೀವು ಪನಿಷ್ ಮಾಡ್ತೀರಿ? ಸರ್, ತಪ್ಪು ಮಾಡಿದ್ರೆ ಯಾವ ರೀತಿ ತಪ್ಪು ಮಾಡಿದ್ರೆ ಹೇಳ್ಬೇಕಲ್ಲ ಸರ್, ಬರೀ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಯಾವ ರೀತಿ ತಪ್ಪು ಅಂತ ಅಲ್ಲಿ ಸ್ಪಷ್ಟೀಕರಣ ಎಲ್ಲರೂ ಕೊಟ್ಟಿದ್ದಾರೆ, ಮೂಢಾಧಿಕಾರಿ ಕೊಟ್ಟಿದ್ದಾರೆ. ಯಾವ ಜಮೀನು ಡಿನೋಟಿಫೈ ಆಗಿತ್ತು ಆ ಜಮೀನಲ್ಲಿ ಹೋಗಿ ಸೈಟ್ ಮಾಡಿಬಿಟ್ರು ಅವರು.
ಸರ್ ಅದು ಕಾನೂನಾತ್ಮಕವಾಗಿ ಮಾಡಿರಲಿ ಅಥವಾ ಕಾನೂನು ವಿರುದ್ಧವಾಗಿ ಮಾಡಿರಲಿ ಸರ್, ಓಕೆ, ಅದು ತೀರ್ಮಾನ ಆಗ್ಬೇಕಾದ್ರೆ ಇಲ್ಲಿ ನ್ಯಾಯಾಲಯದಲ್ಲಿ ಏನು ಕ್ರಯಪತ್ರ ನೋಂದಣಿ ಆಗಿದೆ, ಮೂಡಾದವ್ರು ತಪ್ಪು ಮಾಡಿದ್ರ ಅಥವಾ ಸಿದ್ದರಾಮಯ್ಯನವ್ರು ತಪ್ಪು ಮಾಡಿದ್ರು ನ್ಯಾಯಾಲಯದಲ್ಲಿ ಪ್ರೂವ್ ಆಗಿದೆ. ತೀರ್ಮಾನ ಆಗಿ ನ್ಯಾಯಾಲಯದಾಗಿ ಅದು ಏನು ಕ್ರಯಪತ್ರ ನೋಂದಣಿ ಮಾಡಿಕೊಡಿದ್ರೆ ಅದು ರದ್ದಾಗಬೇಕಲ್ಲ ಸರ್. ಇನ್ನೊಬ್ಬರ ಹೆಸರಲ್ಲಿ ಇರಬೇಕಾದ್ರೆ ಅದು ರದ್ದಾಗದೆ ನಾನು ಹೆಂಗೆ ಇದಾಗಕ್ಕೆ ಸಾಧ್ಯ ಆಗುತ್ತೆ? ಓಕೆ, ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.